ಎಲ್ಲರಿಗೂ ನಮಸ್ಕಾರ. ನಮ್ಮ ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ಡ್ ಸೀರೀಸ್ ವಿಡಿಯೋಸ್ಗಳು. ಈ ವಿಡಿಯೋ ಡ್ಯಾಕ್ಸ್ 7ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ನಿಮಗೆ ಕಾಮನ್ ಮಿಸ್ಟೇಕ್ಸ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್, ಅಂದರೆ ಡ್ಯಾಕ್ಸ್ ಫಂಕ್ಷನ್ ಬರಿಬೇಕಾದ್ರೆ ನಾವು ಕಾಮನ್ ಮಿಸ್ಟೇಕ್ಸ್ ಮತ್ತು ಏನೆಲ್ಲ ಬೆಸ್ಟ್ ಪ್ರಾಕ್ಟೀಸಸನ್ನು ಯೂಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಮನ್ ಮಿಸ್ಟೇಕ್ಸ್ ಇನ್ ರೈಟಿಂಗ್ ಡ್ಯಾಕ್ಸ್. ಈ ಮಿಸ್ಟೇಕ್ಸ್ ಅಂದರೆ ಈ ತಪ್ಪುಗಳು ಅಥವಾ ಎರರ್ಸ್ಗಳು ನಾವು ತುಂಬ ಮಾಡಿರ್ತೀವಿ ಮತ್ತು ನೋಡಿರ್ತೀವಿ. ನೂರಾರು ಮಿಸ್ಟೇಕ್ಸ್ಗಳಿರ್ತವೆ. ಅದರಲ್ಲಿ ಕೆಲವೊಂದನ್ನಷ್ಟೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಎಂಟೈರ್ ವಿಡಿಯೋ ಪ್ರಾಕ್ಟಿಕಲ್ಸ್ ಇರಲ್ಲ, ನಿಮಗೆ ಜಸ್ಟ್ ಪಾಯಿಂಟ್ಸನ್ನು ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಇದರಲ್ಲಿ ಬರುವಂಥ ತುಂಬ ವಿಷಯಗಳು ಇನ್ನೂ ಕಲ್ತಿಲ್ಲ. ಸೊ ಇದು ಕಲ್ತಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನಾವು ಮಿಸ್ಟೇಕ್ಸ್ ಮಾಡ್ಬೋದು ಮತ್ತು ಏನೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡಿರ್ತೀವಿ ಅದನ್ನು ಯಾವ ರೀತಿ ನಾವು ಕರೆಕ್ಟ್ ಮಾಡ್ಕೋಬೋದು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ರೀತಿಯಾದ ಪ್ರಾಕ್ಟಿಕಲ್ಸನ್ನು ತೋರಿಸ್ತಿಲ್ಲ. ಏನೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡಿರ್ತೀವಿ, ಅಂದರೆ ನಾನು ಡ್ಯಾಕ್ಸ್ ಬರಿಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೆ ಅದರಲ್ಲಿ ಮುಖ್ಯವಾದವನ್ನು ಮಾತ್ರ ನಾನಿಲ್ಲಿ ಒಂದು 7ರಿಂದ 8 ಪಾಯಿಂಟ್ಸನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಇದು ಬಿಟ್ಟು ಇನ್ನೂ ಅನೇಕ ಮಿಸ್ಟೇಕ್ಸ್ಗಳನ್ನು ಏನು ಮಾಡಿರ್ತೀವಿ ಮತ್ತು ಅದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆಲ್ಲ ನಿಮಗಿನ್ನೂ ತುಂಬ ಪ್ರಾಕ್ಟಿಕಲ್ಸ್ ಕಲಿಯೋದಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಬರೀ ಪಾಯಿಂಟ್ಸ್ ಏನಿದೆ ಕಾಮನ್ ಮಿಸ್ಟೇಕ್ಸ್ ಎಂದು ಈ ಪಾಯಿಂಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಗ್ನೋರಿಂಗ್ ಡೇಟಾ ಟೈಪ್ಸ್. ಈಗ ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವೇನು ಮಾಡ್ತೀವಿ, ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡ್ತಾ ಇರ್ತೀವಿ. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಟೆಕ್ಸ್ಟ್ ಕಾಲಮಿಂದ ಇನ್ನೊಂದು ನಂಬರ್ ಕಾಲಮ್ಗೆ ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಈ ಥರ ನಾವು ಮಾಡಬಾರ್ದು. ಸೊ ನಮಗೆ ಗೊತ್ತಿರಲ್ಲ, ಕೆಲವೊಂದು ನಂಬರ್ಸ್ ಕೂಡ ಟೆಕ್ಸ್ಟ್ ಕಾಲಮಲ್ಲಿ ಬಂದ್ಬಿಟ್ಟಿರುತ್ತೆ. ಆವಾಗ ಅದಕ್ಕೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮತ್ತು ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಿ ನಾವು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ ನಮಗೆ ಎರರ್ಸ್ ಅಥವಾ ಇನ್ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಇದನ್ನು ಹೇಗೆ ಕರೆಕ್ಟ್ ಮಾಡೋದು ನಾನು ನಿಮ್ಗೆ ಹೇಳಿದೆ, ಮುಂದಿನ ವಿಡಿಯೋಗಳಲ್ಲಿ ನಾವು ಪ್ರಾಕ್ಟಿಕಲಿಗೆ ಇದನ್ನೆಲ್ಲ ನೋಡ್ಬೋದು. ಓವರ್ ಯೂಸಿಂಗ್ ಕ್ಯಾಲ್ಕುಲೇಟೆಡ್ ಕಾಲಮ್ಸ್. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವು ಮೆಷರ್ಸನ್ನು ಯೂಸ್ ಮಾಡೋ ಜಾಗದಲ್ಲಿ ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಯೂಸ್ ಮಾಡ್ತೀವಿ. ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ನಮ್ಮ ಪರ್ಫಾರ್ಮೆನ್ಸ್ ರೆಡ್ಯೂಸ್ ಆಗುತ್ತೆ, ಅಂದರೆ ಕ್ಯಾಲ್ಕುಲೇಷನ್ಸ್ ಸ್ಲೋ ಆಗುತ್ತೆ. ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕಾಂಟೆಕ್ಸ್ಟ್. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಮಗೆ ರೋ ಕಂಟೆಕ್ಸ್ಟ್ ಮತ್ತು ಫಿಲ್ಟರ್ ಕಂಟೆಕ್ಸ್ಟಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಈ ಕಾಂಟೆಕ್ಸ್ಟ್ ಅಂದರೆ ಏನು ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಿರ್ತೀವಿ, ಅಲ್ಲಿ ಕಾಲಮ್ಸನ್ನು ತಗೋಬೇಕಾದ್ರೆ ನಮಗೆ ಆ ಕ್ಯಾಲ್ಕುಲೇಷನ್ಸ್ ಹೆಂಗಾಗುತ್ತೆ, ಮೆಷರ್ಸಲ್ಲೇ ಕೆಲವು ಥರ ಅಂದರೆ ಮೆಷರ್ಸಲ್ಲಿ ಆಗೋ ಕ್ಯಾಲ್ಕುಲೇಷನ್ಸೇ ಬೇರೆ, ಕ್ಯಾಲ್ಕುಲೇಟೆಡ್ ಕಾಲಮ್ಸಲ್ಲಿ ಆಗೋ ಕ್ಯಾಲ್ಕುಲೇಷನ್ಸೇ ಬೇರೆ ಇರುತ್ತೆ. ಸೊ ಅದನ್ನು ನಾವು ನೋಡಿಕೊಂಡು ಈ ಕಾಂಟೆಕ್ಸ್ಟನ್ನು ಯೂಸ್ ಮಾಡಬೇಕಾಗುತ್ತೆ. ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ರಿಸಲ್ಟ್ಸ್ ತಪ್ಪಾಗಿ ಬರುತ್ತೆ. ಇನ್ಎಫಿಷಿಯಂಟ್ ಯೂಸ್ ಆಫ್ ಫಿಲ್ಟರ್ಸ್. ನಿಮಗೆ ಅಕಸ್ಮಾತಾಗಿ ಈ ಫಿಲ್ಟರ್ಸ್ ಯೂಸ್ ಮಾಡ್ಬೇಕಾದ್ರೆ ತುಂಬ ನೆಸ್ಟೆಡ್ ಫಿಲ್ಟರ್ಸ್, ಅಂದರೆ ಫಿಲ್ಟರ್ ಒಳಗೆ ನಾವು ಮಾಡ್ತಾ ಹೋದಾಗ ಈ ಪರ್ಫಾರ್ಮೆನ್ಸ್ ಡೌನ್ ಆಗಿಬಿಡುತ್ತೆ ಮತ್ತು ನಮಗೆ ಆಪ್ಟಿಮೈಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಇದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಅವಾಯ್ಡಿಂಗ್ ಪ್ಯಾರಂಥೆಸಿಸ್. ಅಂದರೆ ಈ ಪ್ಯಾರಂಥೆಸಿಸ್ ಅಂದರೆ ಬ್ರ್ಯಾಕೆಟ್ಸ್ ಅಂತೇಳಿ. ನಮಗೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾವು ಬ್ರ್ಯಾಕೆಟ್ಸ್ ತುಂಬ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಅಥವಾ ಎಕ್ಸ್ಪ್ರೆಷನ್ಸ್ ಮಾಡ್ತಾ ಇರ್ತೀವಿ, ಅಲ್ಲಿ ಅನೇಕ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಬ್ರ್ಯಾಕೆಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಹಾಕಬೇಕಾಗುತ್ತೆ. ಅಕಸ್ಮಾತಾಗಿ ನಾವೇನಾದರೂ ಬ್ರ್ಯಾಕೆಟ್ಸನ್ನು ಸರಿಯಾದ ರೀತಿಯಲ್ಲಿ ಹಾಕಿಲ್ಲ ಅಂತಂದರೆ ನಮಗೆ ಒಂದು ರಿಸಲ್ಟ್ಸ್ ಸರಿಯಾಗಿ ಬರಲ್ಲ, ಇಲ್ಲ ಅಂದರೆ ನಮಗೆ ಕ್ಯಾಲ್ಕುಲೇಷನ್ಸಿಂದ ಎರರ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹಾರ್ಡ್ ಕೋಡಿಂಗ್ ವ್ಯಾಲ್ಯೂಸ್ ಅಂದರೆ ಡೈರೆಕ್ಟ್ ವ್ಯಾಲ್ಯೂಸನ್ನು ತಗೊಳ್ಳೋದು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಮಗೆ ಡೈನಾಮಿಕ್ ಆಗಿ ರಿಸಲ್ಟ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಡೈನಾಮಿಕ್ ಕ್ಯಾಲ್ಕುಲೇಷನ್ಸನ್ನು ಮಾಡೋಕ್ಕಾಗಿಲ್ಲ ಅಂತಂದರೆ ನಮಗೆ ಹಾರ್ಡ್ ಕೋಡ್ ವ್ಯಾಲ್ಯೂಸ್ ಕೊಟ್ಟಾಗ ನಮಗೆ ಈ ಡೈನಾಮಿಕ್ ರಿಸಲ್ಟ್ಸ್ ಬರಲ್ಲ. ಸೊ ಆದಷ್ಟು ಈ ಹಾರ್ಡ್ ಕೋಡೆಡ್ ವ್ಯಾಲ್ಯೂಸನ್ನು ಅವಾಯ್ಡ್ ಮಾಡಬೇಕು. ಬಟ್ ಏನಪ್ಪ ಅಂತಂದರೆ ಕೆಲವು ಕಡೆ ನಾವು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸನ್ನು ಯೂಸ್ ಮಾಡಬೇಕಾಗಿ ಬರುತ್ತೆ. ಆದರೂ ಕೂಡ ಅದನ್ನು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಡೂಪ್ಲಿಕೇಟಿಂಗ್ ಲಾಜಿಕ್. ಕೆಲವು ಟೈಮ್ ನಾವೇನು ಮಾಡ್ತೀವಿ ಅಂದರೆ ಈ ಮೆಷರ್ಸನ್ನು ಏನೋ ಒಂದು ಮೆಷರ್ ಬರೆದಿರ್ತೀವಿ,
ಅದನ್ನೇ ಬೇರೆ ಬೇರೆ ಕಡೆ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಬಟ್ ಏನು ಮಾಡ್ತೀವಿ ಅಂದರೆ ಒಂದೊಂದು ಕ್ಯಾಲ್ಕುಲೇಷನ್ಸ್ಗೆ ಅದೇ ಮೆಷರ್ಸನ್ನು ಮಲ್ಟಿಪಲ್ ಟೈಮ್ಸ್ ಬರ್ತಿರ್ತೀವಿ. ಸೊ ಈ ರೀತಿ ರಿಪಿಟೇಟಿವ್ ಇದನ್ನು ಮಾಡಬಾರ್ದು. ಇದರಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಅನೇಕ ಮೆಷರ್ಸ್ಗಳು ಒಂದೇ ಥರ ಮೆಷರ್ಸ್ಗಳು ಬರೆದಾಗ ನಮ್ಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಯಾವುದಕ್ಕೆ ಯಾವ ಕ್ಯಾಲ್ಕುಲೇಷನ್ಸ್ ಮೆಷರ್ಸ್ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಮೆಷರ್ ನೇಮ್ ಬೇರೆ ಇರುತ್ತೆ, ಬಟ್ ಕ್ಯಾಲ್ಕುಲೇಷನ್ಸ್ ಒಂದೇ ಇರುತ್ತೆ. ಟೆಸ್ಟಿಂಗ್ ಮಾಡಬೇಕು. ನೀವು ಟೆಸ್ಟಿಂಗ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಡ್ಯಾಕ್ಸ್ ಎಕ್ಸ್ಪ್ರೆಷನ್ಸನ್ನು ಟೆಸ್ಟ್ ಮಾಡೋದಕ್ಕೆ ಹ್ಯೂಜ್ ಡೇಟಾ ಅಂದರೆ ಎಂಟೈರ್ ಡೇಟಾನ ಯೂಸ್ ಮಾಡಿಬಿಟ್ಟಿರ್ತೀವಿ. ನಾವು ಒಂದು ಸ್ಯಾಂಪಲ್ ಡೇಟಾ ತೊಗೊಂಡು ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಅಥವಾ ಅದನ್ನು ವರ್ಕ್ ಮಾಡಲ್ಲ. ಸೊ ಅದೇನಾಗುತ್ತೆ ಅಂದರೆ ತುಂಬ ಸ್ಲೋ ಆಗಿಬಿಡುತ್ತೆ ನಾವು ಎಂಟೈರ್ ಡೇಟಾ ಯೂಸ್ ಮಾಡಿದಾಗ. ಸೊ ಇದೆಲ್ಲ ಕೆಲವೊಂದು ವೆರಿ ಕಾಮನ್ ಮಿಸ್ಟೇಕ್, ಅಂದರೆ ತುಂಬ ಕಾಮನ್ ಮಿಸ್ಟೇಕ್ಸ್ ನಾವು ಮಾಡೋದು. ಸೊ ಇದನ್ನು ನಾವು ರೆಕ್ಟಿಫೈ ಮಾಡಿ ಅಥವಾ ಅದನ್ನು ಬೆಸ್ಟ್ ಪ್ರಾಕ್ಟೀಸ್ ಅಂದರೆ ಯಾವುದೆಲ್ಲ ನಾವು ಒಂದು ಒಳ್ಳೆ ರೀತಿಯಾಗಿ ಡ್ಯಾಕ್ಸ್ ಫಂಕ್ಷನ್ಸನ್ನು ಬರೀಬೇಕು ಅಂತ ಈ ಸ್ಲೈಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಾವೇನು ಮಾಡಬೇಕು ಅಂದರೆ ಈ ರೋ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಈ ರೋ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದು ನಿಮಗೆ ಮುಂದಿನ ಸ್ಲೈಡಲ್ಲಿ ನಾನು ಪ್ರಾಕ್ಟಿಕಲಾಗಿ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ನಮಗೆ ಈ ರೋ ಮತ್ತು ಫಿಲ್ಟರ್ ಕಾಂಟೆಕ್ಸ್ಟ್ ಅಕಸ್ಮಾತ್ ನಮ್ಗೆ ಅರ್ಥ ಆಯಿತು ಅಂದರೆ ನಮಗೆ ಈ ಕ್ಯಾಲ್ಕುಲೇಷನ್ಸು ತುಂಬ ಫಾಸ್ಟಾಗಿ ಮತ್ತು ಆ್ಯಕ್ಯುರೇಟಾಗಿ ಬರುತ್ತೆ. ಮೆಷರ್ ಓವರ್ ಕ್ಯಾಲ್ಕುಲೇಟೆಡ್ ಕಾಲಮ್ಸ್. ಈ ಮೆಷರ್ಸ್ ಬಂದು ನಿಮಗೆ ಆಗ್ರಿಗೇಟೆಡ್ ಕ್ಯಾಲ್ಕುಲೇಷನ್ಸ್ಗೆ ಬೇಕಾಗುತ್ತೆ. ಕೆಲವು ಟೈಮ್ ಏನು ಮಾಡ್ತೀವಿ ನಾವು ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಯೂಸ್ ಮಾಡ್ತೀವಿ. ಆ ರೀತಿ ಮಾಡಬಾರ್ದು. ಯಾಕಂದರೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಬಂದು ನಿಮಗೆ ರೋ ವೈಸ್ ಅಷ್ಟೇ ಕ್ಯಾಲ್ಕುಲೇಟ್ ಆಗುತ್ತೆ. ನನಗೇನಾದರೂ ಅಕಸ್ಮಾತಾಗಿ ಡೈನಮಿಕ್ ಆಗಿ ಕ್ಯಾಲ್ಕುಲೇಷನ್ಸ್ ಆಗ್ರಿಗೇಟ್ ಆಗಬೇಕು ಅಂತಂದಾಗ ನಾವು ಮೆಷರ್ಸನ್ನು ಯೂಸ್ ಮಾಡಬೇಕು. ಆದಷ್ಟು ಮೆಷರ್ಸನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಎಲ್ಲಿ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಬೇಕಾಗುತ್ತೆ ಅಲ್ಲಿ ಮಾತ್ರ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಯೂಸ್ ಮಾಡಿ, ಇಲ್ಲಾಂದರೆ ಮೆಷರ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಡ್ಯಾಕ್ಸ್ ಸ್ಟುಡಿಯೋ ಒಂದು ಟೂಲ್ ಇದೆ ಆ್ಯಕ್ಚುಲಿ, ಡ್ಯಾಕ್ಸ್ ಸ್ಟುಡಿಯೋ ಅಂತ. ಈ ಡ್ಯಾಕ್ಸ್ ಸ್ಟುಡಿಯೋ ಏನಪ್ಪ ಮಾಡುತ್ತೆ ಅಂದರೆ ನಾವು ಬರೆದಿರೋಂಥ ಡ್ಯಾಕ್ಸನ್ನು ಅದು ಆಪ್ಟಿಮೈಸ್ ಮಾಡಿ ನಮಗೆ ಅದು ಟೆಸ್ಟ್ ಕೂಡ ಮಾಡಿ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ತೋರಿಸುತ್ತೆ. ಈ ಡ್ಯಾಕ್ಸ್ ಸ್ಟುಡಿಯೋ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಆ ಟೂಲನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾಡ್ಯುಲರ್ ಕೋಡಿಂಗ್, ಅಡಾಪ್ಟ್ ಮಾಡ್ಯುಲರ್ ಕೋಡಿಂಗ್. ಏನಾಗುತ್ತೆ ಅಂದರೆ ನಾವು ಈ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಅಥವಾ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸನ್ನು ಬರೆದಿರ್ತೀವಿ. ತುಂಬ ದೊಡ್ಡ ಎಕ್ಸ್ಪ್ರೆಷನ್ಸ್ ಬರ್ತಿದ್ದಾಗ ಏನಾಗುತ್ತೆ ಅಂದರೆ ನಮಗೆ ಅದನ್ನು ಡಿಬಗ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಬ್ರೇಕ್ ಡೌನ್ ಮಾಡಬೇಕಂದ್ರೆ ಸಣ್ಣ ಕ್ಯಾಲ್ಕುಲೇಷನ್ಸ್ ಥರ ಮಾಡಿ ಅದನ್ನು ಮತ್ತೆ ಆಮೇಲೆ ನಾವು ಅದನ್ನು ಕೂಡಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಎಲ್ಲೇ ಮಿಸ್ಟೇಕ್ಸ್ ಇದ್ರೂ ನಮಗೆ ಈಸಿಗೆ ಗೊತ್ತಾಗುತ್ತೆ. ಆ ಮಿಸ್ಟೇಕ್ಸನ್ನು ನೋಡಿಕೊಂಡು ಆಮೇಲೆ ಬೇಕಾದ್ರೆ ಮತ್ತೆ ನೀವು ಅದನ್ನೇ ಸ್ಟೆಪ್ ಬೈ ಸ್ಟೆಪ್ ನೀವು ಜೋಡಿಸ್ತಾ ಹೋದಾಗ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಕೂಡ ನಿಮಗೆ ಈಸಿ ಅಂತ ಅನಿಸುತ್ತೆ. ಯಾವುದೇ ರೀತಿಯಾದ ಟೆಸ್ಟ್ ಮಾಡಬೇಕಾದ್ರೆ ಸ್ಯಾಂಪಲ್ ಡೇಟಾದಲ್ಲಿ ಟೆಕ್ಸ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಹ್ಯೂಜ್ ಡೇಟಾ ಅಂದರೆ ದೊಡ್ಡ ಮಟ್ಟಿಗೆ ಡೇಟಾ ಇತ್ತು ಅಂದರೆ ನಾವು ದೊಡ್ಡ ಕ್ಯಾಲ್ಕುಲೇಷನ್ಸ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ರನ್ ಮಾಡಿದಾಗ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ, ಹ್ಯಾಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಎರರ್ ಬರೋ ಚಾನ್ಸಸ್ ಇರುತ್ತೆ. ಡಿಬಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅವಾಗ ನಾವೇನು ಮಾಡಬೇಕು, ಬೆಸ್ಟ್ ಪ್ರಾಕ್ಟೀಸ್ ಸ್ಯಾಂಪಲ್ ಡೇಟಾನ ಯೂಸ್ ಮಾಡಬೇಕಾಗಿ ಬರುತ್ತೆ. ವೇರಿಯೇಬಲ್ಸ್ ಅಂತಂದರೆ ನಮಗೆ ಒಂದು ವ್ಯಾಲ್ಯೂನ ಒಂದು ಅಡ್ರೆಸ್ ಅಂದರೆ ಒಂದು ಮೆಮೊರಿಯಲ್ಲಿ ನಾವು ಸ್ಟೋರ್ ಮಾಡಿ ಇಡ್ಬೋದು. ನಮಗೆ ಅದು ಬೇಕಾದಾಗ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಅಕಸ್ಮಾತಾಗಿ ಏನಾದರೂ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಬರೀತಾ ಇದ್ದರೆ ಇದೆಲ್ಲ ನಮಗೆ ಬ್ರೇಕ್ ಡೌನ್ ಆಗಿ ನಮಗೆ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಏನಾಗ್ತಿದೆ ಅಂತ ನಮಗೆ ಆ ಕ್ಯಾಲ್ಕುಲೇಷನ್ಸ್ ಮತ್ತು ರಿಸಲ್ಟ್ಸಲ್ಲಿ ಗೊತ್ತಾಗುತ್ತೆ. ಸೊ ನಮಗೇನಾದರೂ ಅಕಸ್ಮಾತಾಗಿ ತುಂಬ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಇದ್ದರೆ ಈ ವೇರಿಯೇಬಲ್ಸನ್ನು ಯೂಸ್ ಮಾಡಬೇಕು. ಇದು ನಿಮಗೆ ಅಡ್ವಾನ್ಸ್ಡ್ ಡ್ಯಾಕ್ಸ್ ವಿಡಿಯೋಸಲ್ಲಿ ಈ ವೇರಿಯೇಬಲ್ಸ್ ಅಂದ್ರೇನು, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ಸ್ ಅಂತಂದರೆ ನಮಗೆ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್. ಏನಾಗುತ್ತೆ ಅಂದರೆ ನಾವು ಈ ಕೆಲವೊಂದು ಡ್ಯಾಕ್ಸ್ ಫಂಕ್ಷನ್ಸನ್ನು ಬರೆದಿರ್ತೀವಿ, ಬಟ್ ಅದು ಎಷ್ಟೋ ದಿನ ಆದಮೇಲೆ ಮತ್ತೆ ಬಂದಲ್ಲಿ ನೋಡಿದಾಗ ನಮಗೆ ಅದು ಏನು ಲಾಜಿಕ್ ನಾವು ಬರೆದಿದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದು ಗೊತ್ತಾಗಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದಷ್ಟು ಕಮೆಂಟ್ಸನ್ನು ಬರೆದಿರ್ತೀವಿ. ಕಮೆಂಟ್ಸ್ ಅಂದರೆ ನಾರ್ಮಲ್ ಸ್ಟೇಟ್ಮೆಂಟ್ ಥರ ಇರುತ್ತೆ. ನಾವು ಲಾಜಿಕಲಿ ಏನು ಬರೆದಿರ್ತೀವಿ ಅದನ್ನು ಅಲ್ಲಿ ನಾವು ಸಿಂಪಲ್ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಒಂದು ಡ್ಯಾಕ್ಸ್ ಫಂಕ್ಷನ್ಗೆ ಅಳವಡಿಸ್ಕೊಂಡಿರ್ಬೋದು.
ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ಎಷ್ಟೋ ದಿನ ಆದಮೇಲೆ ಅಥವಾ ಎಷ್ಟೋ ತಿಂಗಳುಗಳಾದ್ಮೇಲೆ ನಾವು ಬಂದಾಗ ಆ ಸ್ಟೇಟ್ಮೆಂಟನ್ನು ಓದಿದಾಗ ನಮಗೆ ಈ ಫಂಕ್ಷನ್ ಏನು ಮಾಡ್ತಿದೆ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಆಪ್ಟಿಮೈಸ್ ಫಾರ್ ಪರ್ಫಾರ್ಮೆನ್ಸ್. ಆಪ್ಟಿಮೈಸೇಷನ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ತುಂಬ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಕರೆಕ್ಟ್ ರೀತಿಯಲ್ಲಿ ನಾವು ಕರೆಕ್ಟ್ ಸ್ಟೆಪ್ಸಲ್ಲಿ ನಾವೇನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಿಲ್ಲ ಅಂದರೆ ನಮಗೆ ಈ ರಿಸಲ್ಟ್ಸ್ ಬರೋದಾಗಲಿ ಮತ್ತು ಪರ್ಫಾರ್ಮೆನ್ಸ್ ಆಗಲಿ ತುಂಬ ಸ್ಲೋ ಆಗಿಬಿಡುತ್ತೆ. ಸೊ ಕೆಲವೊಂದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದು ಜಸ್ಟ್ ನಿಮ್ಗೊಂದು ಐಡಿಯಾ ಕೊಡೋದಕ್ಕಷ್ಟೇ. ಈ ರೀತಿ ಅನೇಕ ಬೆಸ್ಟ್ ಪ್ರಾಕ್ಟೀಸಸ್ ಇದ್ದಾವೆ. ನಾವು ಕಾಮನ್ ಮಿಸ್ಟೇಕ್ಸ್ ಅಂತ ಏನು ಕೊಟ್ಟಿದ್ದೆ ಆ ಥರ ನೂರಾರು ಮಿಸ್ಟೇಕ್ಸನ್ನು ನಾವು ಮಾಡಿರ್ತೀವಿ. ನಾನು ವರ್ಕ್ ಮಾಡಬೇಕಾದ್ರೆ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಎಷ್ಟೋ ಮಿಸ್ಟೇಕ್ಸನ್ನು ಎಷ್ಟೋ ಎರರ್ಸ್ಗಳನ್ನು ನೋಡಿದ್ದೀನಿ. ಅದನ್ನೆಲ್ಲ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಪ್ರಾಕ್ಟಿಕಲ್ಲಾಗಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಒಂದು ಟೇಬಲ್ ಮಾಡಿದ್ದೀನಿ. ನಿಮಗೆ ಇಷ್ಟು ಸ್ಲೈಡ್ಸಲ್ಲಿ ಏನು ನಾವು ಮಾಡಿದ್ವಿ ಅದನ್ನು ಒಂದು ಚಿಕ್ಕ ಟೇಬಲಲ್ಲಿ ನಾನು ನಿಮಗೆ ಇದನ್ನು ತೋರಿಸಿದ್ದೀನಿ. ಸೇಮ್ ಅಲ್ಲೇನಿತ್ತು ಪಾಯಿಂಟ್ಸ್ಗಳು ಅದನ್ನ ಇಲ್ಲಿ ನಾನು ಚಿಕ್ಕದಾಗಿ ಇಲ್ಲಿ ಟೇಬಲಲ್ಲಿ ತೋರಿಸಿದ್ದೀನಿ. ಈ ಎಂಟೈರ್ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೀವು ಓದ್ಕೋಬೋದು. ಸೇಮ್ ಅಲ್ಲೇನಿತ್ತು ಆ 2 ಪಾಯಿಂಟ್ಸ್ ಅಂದರೆ ಕಾಮನ್ ಮಿಸ್ಟೇಕ್ಸ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ಅದನ್ನು ನಾನಿಲ್ಲಿ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವೇನು ತಿಳ್ಕೊಂಡ್ವಿ ಈ ಎಂಟೈರ್ ವಿಡಿಯೋದಲ್ಲಿ ಅಥವಾ ನಾವು ಇಷ್ಟು ಸ್ಲೈಡ್ಸಲ್ಲಿ ಏನು ನೋಡಿದ್ವಿ ಅಂದರೆ ಮಿಸ್ಟೇಕ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಅವಾಯ್ಡಿಂಗ್ ಮಿಸ್ಟೇಕ್ಸ್, ಅಡಾಪ್ಟಿಂಗ್ ಬೆಸ್ಟ್ ಪ್ರಾಕ್ಟೀಸಸ್. ಅಂದರೆ ಮಿಸ್ಟೇಕ್ಸನ್ನು ನಾವು ಆದಷ್ಟು ಅವಾಯ್ಡ್ ಮಾಡಿಕೊಂಡು ಬೆಸ್ಟ್ ಪ್ರಾಕ್ಟೀಸಸನ್ನು ನಾವು ಅಳವಡಿಸ್ಕೊಂಡ್ರೆ ನಮಗೆ ಒಂದು ಒಳ್ಳೆಯ ರೀತಿಯಾದ ಡ್ಯಾಕ್ಸ್ ಫಂಕ್ಷನ್ ಅಥವಾ ಡ್ಯಾಕ್ಸ್ ಎಕ್ಸ್ಪ್ರೆಷನ್, ಡ್ಯಾಕ್ಸ್ ಕೋಡ್ ಅಂತೇನಿದೆ ಡ್ಯಾಕ್ಸ್ ಎಕ್ಸ್ಪ್ರೆಷನನ್ನು ನಾವು ಬರೀಬೋದು. ಸೊ ನೆಕ್ಸ್ಟ್ ವಿಡಿಯೋ ನಾನು ಹೇಳಿದೆ ನಿಮಗೆ ಇಲ್ಲಿ ನಾವು ಈ ವಿಡಿಯೋ ಕಂಪ್ಲೀಟಾಗಿ ಬರೀ ಥಿಯರಿ ಇದೆ ಅಥವಾ ಜಸ್ಟ್ ಪಾಯಿಂಟ್ಸ್ ಇದೆ. ನಾನೆಲ್ಲೂ ನಿಮಗೆ ಪ್ರಾಕ್ಟಿಕಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿಲ್ಲ. ಬಟ್ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ಎಲ್ಲ ರೀತಿಯಾದ ಮಿಸ್ಟೇಕ್ಸ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ಪ್ರಾಕ್ಟಿಕಲ್ಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು ನೆಕ್ಸ್ಟ್ ಟಾಪಿಕ್ ಬಂದು ಇಂಟೆಲಿಜೆನ್ಸ್. ಈ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ದಯವಿಟ್ಟು ನಮ್ಮ ನೆಕ್ಸ್ಟ್ ವಿಡಿಯೋ ಅಂದರೆ 8ನೇ ವಿಡಿಯೋದಲ್ಲಿ ನೋಡಿ. ನಿಮಗೆ ಈ ಇಂಟೆಲಿಜೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಡೇಟಾ ಅನಾಲಿಟಿಕ್ಸಿನ ಒಂದು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ನೀಡಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ 906660787993 ಈ ನಂಬರ್ಗೆ ಕಾಲ್ ಮಾಡಿ. ನಾನು ನಿಮಗೆ ಖಂಡಿತವಾಗಿ ಒಂದು ಒಳ್ಳೆ ರೀತಿಯಾದ ಕನ್ಸಲ್ಟೇಷನನ್ನು ನಾವು ನಿಮಗೆ ಕೊಡ್ತೀವಿ. ನಿಮಗೇನಾದರೂ ಅಕಸ್ಮಾತಾಗಿ ಇಮೇಲ್ ಮಾಡಬೇಕು ಅಂತಂದರೆ enquiry@itsinc.in ಮೇಲ್ ಕಳಿಸಿ. ಜೊತೆಗೆ ನೀವೇನಾದರೂ ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು ಅಂದರೆ www.itsinc.in ವಿಸಿಟ್ ಮಾಡಿ. ಇಲ್ಲಿ ಅನೇಕ ಕನ್ನಡ ವಿಡಿಯೋಗಳು ಉಚಿತವಾಗಿ ನಿಮಗೆ ದೊರೆಯುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಪೋರ್ಟಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ವಿಸಿಟ್ ಮಾಡಿ. ದಯವಿಟ್ಟು ನೀವು ನಮ್ಮನ್ನು ಫಾಲೋ ಮಾಡಿ. ನಮಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನೀವು ಪ್ರೋತ್ಸಾಹ ನೀಡಿ ಸಹಕರಿಸಿದ್ರೆ ಈ ಥರ ಅನೇಕ ಟೆಕ್ನಿಕಲ್ ವಿಡಿಯೋಸ್ಗಳನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಈ ವಿಡಿಯೋ ಇನ್ನೂ ಅನೇಕ ಜನರಿಗೆ ಯೂಸ್ ಆಗುತ್ತೆ ಅಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.